ಅವರೆಲ್ಲ ಜಾ ಟ್ರಾಪ್ ಅಂತ ಉಪಯೋಗಿಸೋರು. ಅದು ಕಾಲು ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಇಟ್ಕೊಂಬಿಡೋದು. ಅದು ಹಾಕ್ಕೊಂಡ ತಕ್ಷಣ ಅದು ಇದ್ದ ತಕ್ಷಣವೇ ಆ ಬೊಂಬು ಮೇಲಕ್ಕೆ ಎದ್ಬಿಡ್ತದೆ. ಅದು ಎದ್ದ ತಕ್ಷಣ ಇದು ಈಗ ಅಂದ ತಕ್ಷಣ ಕತ್ತಿಗೆ ಅದು ಸುತ್ಕೊಂಡ್ಬಿಡುತ್ತೆ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ, ಅದು ಹಿಂಗೆ ಎಳಿತಾ ಅದು ಕಾಲಿನ ಮೂಲಕ ಇಲ್ಲಿಗೆ ಒಂದು ಸೊಂಟಕ್ಕೆ ಸಿಗಾಕೊಂಬಿಟ್ರೆ ಇನ್ನೂ ಕಷ್ಟ. ಅಲ್ಲಿ ಒಂದು ನೊಮ್ಯಾಡಿಕ್ ಜನ ಇರ್ತಿದ್ರು, ಅವರೆಲ್ಲ ಆ ಕಡ್ಡಿಗಳಿಗೆ ಗಮ್ ಹಚ್ಬಿಟ್ರೆ ಅಲ್ಲಿ ಕಾಳು ಅಂತ ಹಾಕಿದಾಗ ಪಕ್ಷಿಗಳು ಅದು ಬಂದು ತಿನ್ನೋಕೆ ಹೋದಾಗ ಗಮ್ಗೆ ಸಿಗಾಕೊಂಡು ಹೋಗಿ ಊರು ಹಿಡ್ಕೊಳ್ಳೋ ಸಾಧ್ಯತೆ ಆಗ್ತಾಯಿತ್ತು. ಸ್ಯಾಗಿಂಗ್ ಆಗೋದು, ಇದು ನಮ್ಮ ಆನೆಗಳು ಟ್ರಂಕಲ್ಲಿ ಹಿಡ್ಕೊಂಡ್ಬಿಡೋದು, ಸಾಯೋದು. ಮತ್ತು ಜನನೂ ಕೂಡ ಅವರ ಜಮೀನು ಬದಿಗಳಲ್ಲಿ ಈ ಜಿಂಕ್ ವೈರ್ ಹಾಕ್ಬಿಟ್ಟು ಕರೆಂಟಿಗೆ ಕನೆಕ್ಟ್ ಮಾಡೋದು. ಮುಂಚಿತವಾಗಿ ಅವರು ಈ ಥರ ಸಿಗಾಕೊಂಡಿದೆ ಅಂತ ಹೇಳಿದ್ರೆ ಕೂಡಲೇ ನಮ್ಮ ಸಿಬ್ಬಂದಿ ವೆಟ್ನರಿ ಡಾಕ್ಟ್ರ್ ಕರ್ಕೊಂಡೋಗಿ ಅದನ್ನು ಸಾಲ್ವೇಜ್ ಮಾಡ್ಬೋದು. ಅಂದರೆ ಅದಕ್ಕೆ ಔಷಧಿ ಕೊಟ್ಟು ಹಿಡಿದು ಟ್ರೀಟ್ ಮಾಡ್ಬೋದು. ಆದರೆ ಅವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ, ನನ್ನನ್ನೇ ಇಟ್ಕೊಳ್ತಾರೆ ಅನ್ನೋ ಭಯ ಅವರಿಗೆ. ಟ್ರೇಡೇ ಇಲ್ಲ ಅಂದಮೇಲೆ, ಮಾರಾಟ ಮಾಡುವಾಗೇ ಇಲ್ಲ ಅಂದಮೇಲೆ ಅದು ಇಟ್ಕೊಳ್ಳೋದು ತುಂಬ ರಿಸ್ಕಿ. ಹಾಗಾಗಿ ಕರೆಂಟ್ ಕೊಟ್ಟು ಸಾಯಿಸೋದು ಮತ್ತು ಇದು ಪಾಯ್ಸನ್ ಮಾಡೋದು ಇವೆಲ್ಲ ನಡೀತಾ ಇದೆ. ನಮ್ಮಲ್ಲಿ ಈ ಸಾಮಾನ್ಯವಾಗಿ ಸ್ಕೂಟ್ರ್ನಲ್ಲಿ ಇದು ಗೈ ವೈರ್ಸ್ ಬರ್ತದೆ. ಆ ವೈರು ಕಟ್ ಮಾಡಿ ಬಿಸಾಕ್ತಾರಲ್ಲ, ಅವ್ರ ಹತ್ರ ತಗೊಬಂದ್ಬಿಡ್ತದೆ. ಅದು ಸ್ಮೂತಾಗಿರುತ್ತೆ, ಇದು ಜಾರ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ. ಉರುಳಲ್ಲಿ ಬೇಕಾದಷ್ಟು ವಿಧ ಇದೆ. ಆದರೆ ಕೆಲವು ಕಡೆ ಏನಾಗ್ತದೆ, ನಮ್ಮ ಜಿಂಕ್ ವೈರ್ ತೊಗೊಂಡೋಗಿ ಕಟ್ತಾರೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಬೇಲಿ ಇರುತ್ತೆ, ಆ ಬೇಲಿನಲ್ಲಿ ಒಂದು ತೂತಿದೆ ಅಂದರೆ ಅಲ್ಲಿಗೆ ಉರುಳು ಮಾಡಿ ಸಿಗಾಗ್ತದೆ. ಇದು ಕತ್ತನ್ನು ಒಳಗೆ ಹಾಕೊಂಡು ಹೋಗುವಾಗ ಅದು ಕಾಲು ಮತ್ತು ಕತ್ತು ಮಧ್ಯೆ ಸಿಗಾಕೊಳ್ತದೆ. ಅದು ಸಿಗಾಕೊಂಡ ತಕ್ಷಣ ಎಷ್ಟು ಎಳೆದ್ತದೆ ಅಷ್ಟು ಟೈಟ್ ಆಗ್ತಾ ಹೋಗ್ತದೆ. ಅದು ಕಾಡಂದಿಗೆ ಆಗ್ತಾರೆ ಸಾಮಾನ್ಯವಾಗಿ. ಆದರೆ ಕಾಡಂದಿ ಜಿಂಕೆಗಳು ಹೋಗೋ ಬದಲು ಈ ಚಿರತೆಗಳು ಮತ್ತು ಹುಲಿಗಳು ಹೋದಾಗ ಅವು ಸಿಗಾಕೊಬಿಡ್ತವೆ. ಅದನ್ನು ನಾವು ಟ್ರೆಕ್ ಮಾಡಿಕೊಂಡು ಒಂದು ಕಡೆಯಿಂದ ನಮ್ಮ ಕಾಡಿನ ಅಂಚಲ್ಲಿ ಒಂದು 500 ಮೀಟ್ರಿಂದ ಕಾಡಿನ ಹೊರಭಾಗ 1 ಕಿಲೋಮೀಟ್ರ್ವರೆಗೆ ಎಲ್ಲಿ ಆಗ್ತಾರೆ ಅನ್ನೋದು ಗೊತ್ತಿದೆ. ಅಂಥವನ್ನು ಹುಡಿಕೊಂಡು ರಿಟ್ರೈವ್ ಮಾಡ್ಕೊಂಡು ಹೋಗಬೇಕು. ಸಾಮಾನ್ಯವಾಗಿ ಸ್ಕೂಟ್ರ್ನಲ್ಲಿ ಕ್ಲಚ್ ವೈರ್ ಅಂತ ಬರ್ತದೆ, ಅದು ಜಾಸ್ತಿ ಉಪಯೋಗಿಸ್ತಾರೆ. ಯಾಕೆಂದರೆ ಅದು ಭಾಳ ಸ್ಮೂತಾಗಿರ್ತದೆ. ಗಂಟೆ ಹಾಕ್ಬಿಟ್ರೆ ಉರುಳು ಇದು ಭಾಳ ಟೈಟ್ ಮಾಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಅದನ್ನು ಅಲ್ಲಲ್ಲಿ ಕಿತ್ತರೂ ಕೂಡ ಹೋಗೋದಿಲ್ಲ. ಒಮ್ಮೊಮ್ಮೆ ಈ ಕಬ್ಬಿಣ ಜಿಂಕ್ ವೈರ್ ಇರ್ತದೆ, ಅದನ್ನು ಬೇಕಾದ್ರೆ ಕಟ್ ಮಾಡ್ಬೋದು. ಇದನ್ನು ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕ್ಲಚ್ ವೈರಿಂದ. ಹಾಗಾಗಿ ಸಾಮಾನ್ಯವಾಗಿ ಕ್ಲಚ್ ವೈರ್ ಉಪಯೋಗಿಸ್ತಾರೆ. ಅದರಲ್ಲಿ 3-4 ಥರ ಬೇರೆ ಬೇರೆ ಮೆಥಡಲ್ಲಿ ಹಾಕ್ತಾರೆ ಪ್ರಾಣಿಗಳಿಗೆ. ನಾನು ಹೇಳಿದಾಗೆ ಈ ಬೇಲಿಗಳಿರುತ್ತವು, ಒಂದು ಕಡೆ ಓಪನಿಂಗ್ ಇದ್ದರೆ ಅಲ್ಲಿ ಇದು ಹಾಕಿ ಆ ವೈರನ್ನು ಇನ್ನೊಂದು ತುದಿನ ಒಂದು ಇದಿರುತ್ತೆ ಹುಕ್ಕು, ಅದಕ್ಕೆ ನೆಲಕ್ಕೆ ಇದು ಕಿತ್ಕೊಂಡು ಹೋಗ್ದಂಗೆ ಟೈಟ್ ಮಾಡಿರ್ತಾರೆ ಅವರು. ಯಾವುದೇ ಕಾರಣಕ್ಕೆ ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಆ ಬೊಂಬುನಲ್ಲಿ ಹಾಕ್ತಾರೆ, ಅದನ್ನು ಬೊಂಬುನ ಅಡ್ಡ ಇಟ್ಟು ಅದನ್ನು ಓಪನಾಗಿ ನೇತಾಕಿರ್ತಾರೆ. ಅದು ಹಾಕ್ಕೊಂಡ ತಕ್ಷಣ ಅದು ಇದ್ದ ತಕ್ಷಣವೇ ಆ ಬೊಂಬು ಮೇಲಕ್ಕೆ ಎದ್ಬಿಡ್ತದೆ. ಅದು ಎದ್ದ ತಕ್ಷಣ ಇದು ಈಗ ಅಂದ ತಕ್ಷಣ ಕತ್ತಿಗೆ ಅದು ಸುತ್ಕೊಂಡ್ಬಿಡುತ್ತೆ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ, ಅದು ಹಿಂಗೆ ಎಳಿತಾ ಅದು ಕಾಲಿನ ಮೂಲಕ ಇಲ್ಲಿಗೆ ಒಂದು ಸೊಂಟಕ್ಕೆ ಸಿಗಾಕೊಂಬಿಟ್ರೆ ಇನ್ನೂ ಕಷ್ಟ. ಅದು ಕೊರೆದು ಏನಾಗ್ತದೆ, 2 ಭಾಗನೇ ಆಗಿಬಿಡ್ತದೆ. ಆ ಥರ ಫಸ್ಟ್ ಗಾಯ ಆಗ್ತದೆ, ಹುಳ ಬೀಳ್ತವೆ, ನಂತರ ಈ ಥರ ಭಾಳ ಸಫರ್ ಆಗಬೇಕಾಗ್ತದೆ. ಇದಕ್ಕೇನು ಅಂತ ಹೇಳಿದ್ರೆ, ನಾವು 3 ತಿಂಗಳಿಗೊಮ್ಮೆ ನಾವು ಏನು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅಲ್ಲಿ ಇದ್ರ ಬಗ್ಗೆ ಸಾಕಷ್ಟು ತರಬೇತಿ ಕೊಟ್ಟಿರುವಂಥ ಸೀನಿಯರ್ಸ್ ಅವ್ರಿಗೆಲ್ಲ ಇದೆ. ಅವರನ್ನು ಉಪಯೋಗಿಸ್ಕೊಂಡ್ರೆ ನಾವು ನಮ್ಮ ತರಬೇತಿ ನಮ್ಮ ಇವರು ಸಿಬ್ಬಂದಿಗೂ ಕೊಡ್ತಾರೆ. ನಾವು ಕರ್ಕೊಂಡೋಗುವಂಥ NGOಗಳು ಭಾಳಷ್ಟು ಜನ ಬರ್ತಾರೆ. ನಾವೇನು ಅಂದರೆ ಅವ್ರಿಗೆ ಕೊಡುವಂಥದ್ದು, ಈ ಬೆಳಗ್ಗಿನ ಸಂಜೆ ಗಂಟೆ ಕೆಲಸ ಮಾಡ್ತಾರೆ, ಕ್ಯಾಂಪಲ್ಲಿ ಒಂದಿನ ನಮ್ಮ ಸಿಬ್ಬಂದಿ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು. ಈ ಥರದಲ್ಲಿ ಭಾಳಷ್ಟು ಜನ ಬರ್ತಾರೆ. ಅವರು ಉಪಯೋಗಿಸ್ಕೊಂಡು ನಾವು ಈ ಉರುಳುಗಳೆಲ್ಲನೇ ತೆಗಿಬೇಕು. ಅದು ಪದೇ ಈ ಥರ ಮಾಡ್ತಾಯಿದ್ರೆ ಉರುಳುಗಳು ಅಷ್ಟು ಕಂಡು ಬರೋದಿಲ್ಲ. ಉರುಳುಗಳು ಹಾಕ್ತಾರೆ ಈಗಲೂ ಕೂಡ. ಅವರು ಮಾಂಸಕ್ಕೋಸ್ಕರ ಹಾಕ್ತಾರೆ. ಹಂದಿ ಹಿಡಿಬೋದು, ಅಥವಾ ಜಿಂಕೆಗಳು ಅಥವಾ ಆ ಥರದ ಸಸ್ಯಾಹಾರಿ ಪ್ರಾಣಿಗಳು ಸಿಗ್ತವೆ ಅಂತ. ಆದರೆ ಸಸ್ಯಾಹಾರಿ ಪ್ರಾಣಿಗಳಿಗಿಂತ ಒಮ್ಮೊಮ್ಮೆ ಈ ಮಾಂಸಾಹಾರಿ ಪ್ರಾಣಿಗಳು ಸಿಕ್ಬಿಡ್ತವೆ. ಸಸ್ಯಾಹಾರಿ ಪ್ರಾಣಿಗಳು ಇದು ಸಿಕ್ಕಿದಾಗ, ಈಗ ಹಂದಿ ಸಿಗ್ಬೋದು, ಜಿಂಕೆ ಸಿಗ್ಬೋದು, ಅವರು ಅದನ್ನು ಹೊಡೆದು ತೊಗೊಂಡು ಹೋಗ್ಬಿಡ್ತಾರೆ. ಈ ಚಿರತೆ ಅಥವಾ ಹುಲಿ ಸಿಗಾಕೊಂಡಾಗ ಹತ್ರನೂ ಬರೋಲ್ಲ. ಯಾಕೆಂದರೆ
ನಾವು ಹಾಕಿದ್ದೀವಿ ಅಂತ ಗೊತ್ತಾಗ್ಬಿಡ್ತದೆ ಅಂತೇಳಿ ಅವರು ಆದಷ್ಟು ಅಬ್ಸ್ಕಂಡಿಂಗ್ ಆಗಿಬಿಡ್ತಾರೆ. ಆ ಟೈಮ್ನಲ್ಲಿ ಇವು ಮುಂಚಿತವಾಗಿ ಅವರು ಈ ಥರ ಸಿಗಾಕೊಂಡಿದೆ ಅಂತ ಹೇಳಿದ್ರೆ ಕೂಡಲೇ ನಮ್ಮ ಸಿಬ್ಬಂದಿ ವೆಟ್ನರಿ ಡಾಕ್ಟ್ರ್ ಕರ್ಕೊಂಡೋಗಿ ಅದನ್ನು ಸಾಲ್ವೇಜ್ ಮಾಡ್ಬೋದು. ಅಂದರೆ ಅದಕ್ಕೆ ಔಷಧಿ ಕೊಟ್ಟು ಹಿಡಿದು ಟ್ರೀಟ್ ಮಾಡ್ಬೋದು. ಆದರೆ ಅವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ, ನನ್ನನ್ನೇ ಇಟ್ಕೊಳ್ತಾರೆ ಅನ್ನೋ ಭಯ ಅವರಿಗೆ. ಹಾಗಾಗಿ ಏನು ಮಾಡ್ತಾರೆ, ಉರುಳು ಆಗ್ತಾನೆ ಪ್ರಾಣಿ ಬಿದ್ದಿದೆಯಲ್ವ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅವರು. ಯಾಕೆಂದರೆ ಹಂದಿ ಅಥವಾ ಇದು ಬಿದ್ದರೆ ಎತ್ಕೊಂಡು ಹೋಗ್ಬಿಡ್ತಾರೆ ಅವರು. ಈ ಥರ ಮಾಂಸಾಹಾರಿ ಪ್ರಾಣಿಗಳು ಸಿಗಾಕೊಂಡಾಗ ಅವ್ರು ಯಾರಿಗೂ ಹೇಳ್ದೆ ಹೋಗ್ತಾರೆ. ಹೇಳಿದ್ರೆ ನಾವು ಕೂಡಲೇ ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಸಾಧ್ಯತೆ ಇದೆ. 2-3 ದಿನ ಅದು ಹಾಗೆ ಬಿಟ್ಟರೆ ಅದು ಆ ಉರುಳಲ್ಲಿ ಒದ್ದಾಡಿ ಆದರೆ ನಮ್ಮ ಸಿಬ್ಬಂದಿಗಳು ಕೂಡಲೇ ಅವ್ರ ಗಮನಕ್ಕೆ ಬಂದರೆ ಅದನ್ನು ರೆಸ್ಕ್ಯೂ ಮಾಡ್ತಾರೆ. ಕೆಲವೊಂದು ರಿಮೋಟ್ ಏರಿಯಾಗಳಲ್ಲಿ ಗೊತ್ತಾಗದೇ ಇದ್ದಾಗ ಈ ಥರದ್ದು ಸಮಸ್ಯೆಗಳಾಗಿ ಈ ಕಾಫಿ ತೋಟದಲ್ಲೇ ಆಗಿದೆ. ಈಗ ಅವರು ಅದು ಬಹುಶಃ ಅದು ಹಂದಿ ಹಿಡಿಲಿಕ್ಕೆ ಹಾಕಿದ್ದದ್ದು ಅಲ್ಲೋಗಿ ಹುಲಿ ಸಿಗಾಕೊಂಡಿದೆ. ಅವ್ರು ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ, ಹಂಗಾಗಿ ಸತ್ತ ಮೇಲೆ ಅಷ್ಟೇ ಮಾಹಿತಿ ಸಿಕ್ಕಿದೆ. ಉರುಳಿಗೆ ಕ್ಲಚ್ ವೈರ್ ಮೇಯ್ನು, ಅದು ಬಿಟ್ಟರೆ ಜಿಂಕ್ ವೈರ್. ಇನ್ನು ಇವು KB ವೈರ್ಗಳು ಅವೆಲ್ಲ ಹಾಕ್ತಾರೆ, ಅವು ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಅದು. ಆದರೆ ಕ್ಲಚ್ ವೈರು ಮತ್ತು ಈ ಜಿಂಕ್ ವೈರನ್ನು ಕೀಳಲಿಕ್ಕೆ ಆಗೋದಿಲ್ಲ. ಮತ್ತು ಅವರು ಯಾವ ಥರ ಹಾಕಿರ್ತಾರೆ ಅಂದರೆ ನೆಲಕ್ಕೆ ಆ್ಯಂಕರೇಜ್ ಮಾಡಿರ್ತಾರಲ್ಲ, ಅದು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅದೆಷ್ಟೇ ಶಕ್ತಿಶಾಲಿ ಇದ್ರೂ ಅದು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಥರ ಅದನ್ನು 2-3 ಕಡೆ ಅದು ಬಿಗಿ ಮಾಡಿರ್ತಾರೆ. ಹಿಂದೆಲ್ಲ ಈ ಬೇರೆ ಬೇರೆ ಟ್ರೈಬ್ಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಇರ್ತದೆ. ಹಿಂದೆಲ್ಲ ಬಲೆ ಹಾಕಿ ಪಕ್ಷಿಗಳನ್ನ ಹಿಡಿಯೋರು, ಬಾವಲಿಗಳು ಮತ್ತು ಇದೆಲ್ಲ ತಿನ್ನಲಿಕ್ಕೋಸ್ಕರ. ಈಗ ಅವೆಲ್ಲ ಕಡಿಮೆ ಆಗಿದೆ. ಈಗ ನಮ್ಮಲ್ಲಿ ಅಕ್ಕಿ ಪಿಕ್ಕಿ ಅಂತೇಳಿ ಒಂದು ನೊಮ್ಯಾಡಿಕ್ ಜನ ಇರ್ತಿದ್ರು. ಅವರೆಲ್ಲ ಆ ಕಡ್ಡಿಗಳಿಗೆ ಗಮ್ ಹಚ್ಬಿಟ್ರೆ ಅಲ್ಲಿ ಕಾಳು ಅಂತ ಹಾಕಿದಾಗ ಪಕ್ಷಿಗಳು ಅದು ಬಂದು ತಿನ್ನೋಕೆ ಹೋದಾಗ ಗಮ್ಗೆ ಸಿಗಾಕೊಂಡು ಹೋಗಿ ಊರು ಹಿಡ್ಕೊಳ್ಳೋ ಸಾಧ್ಯತೆ ಆಗ್ತಾಯಿತ್ತು. ಹಾಗೆ ಇನ್ನೊಂದು ಕಟ್ನಿ ಅಂತ ಒಂದು ಜನಾಂಗ ಇತ್ತು ಮಧ್ಯಪ್ರದೇಶದಲ್ಲಿ. ಅವರೆಲ್ಲ ಜಾಟ್ರಾಪ್ ಅಂತ ಉಪಯೋಗಿಸೋರು. ಅದು ಕಾಲು ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಇಟ್ಕೊಂಬಿಡೋದು. ಆ ಜಾಟ್ರಾಪ್ ಹಿಂದೆ ಭಾಳ ಇತ್ತೀಚೆಗೆ ಯಾವುದು ನೋಟಿಸ್ ಆಗಿಲ್ಲ, ಹಿಂದೆ ಭಾಳ ಕಡೆ ಅದು ನೋಟಿಸ್ ಆಗಿದೆ. ಬೇರೆ ಬೇರೆ ಮೆಥಡ್ಗಳಲ್ಲಿ ಅದು ಹಿಡಿತಾಯಿದ್ರು. ಕೆಲವು ಕಡೆ ಪಿಟ್ ಮೆಥಡ್ ಅಂತ ಮಾಡೋರು, ಅಂದರೆ ಪ್ರಾಣಿಗಳು ಹಿಡಿಲಿಕ್ಕೆ. ಆದರೆ ಅಲ್ಲೇನಾದರೂ ಅವ್ರಿಗೆ ಬೇಡವಾದ ಪ್ರಾಣಿ ಬಿದ್ದಾಗ ಹತ್ತಿರ ಹೋಗೋದಿಲ್ಲ, ಬೇಕಾದದ್ದಾದರೆ ಹೋಗಿ ಅದನ್ನು ಹಿಡ್ಕೊ ಹೋಗ್ಬಿಡ್ತಾರೆ. ಅಂದರೆ ಈಗ ಸಾಮಾನ್ಯವಾಗಿ ಹಿಂದಕ್ಕೆ ಹೋಲಿಕೆ ಮಾಡಿದ್ರೆ ಈ ಥರ ಪೋಚಿಂಗ್ ಮಾಡೋದು ಅಥವಾ ಪ್ರಾಣಿಗಳ ಹಿಡಿಯೋದು ತುಂಬ ಕಡಿಮೆನೇ ಆಗಿದೆ. ಭಾಳಷ್ಟು ಈಗ ಮೀಡಿಯಾ ಇರೋದರಿಂದ ಕಳ್ತನ ಮಾಡಿ ತಪ್ಪಿಸ್ಕೊಳ್ಳೋದು ಕಷ್ಟ. ಮತ್ತು ಹಿಂದೆಲ್ಲ ಏನು ಮಾಡೋರು, ಕಾಡಿಂದ ಹೋಗಿ ಒಂದಷ್ಟು ತೆಗೆದು ಒಂದು ಹೊರೆ ಹೊತ್ಕೊಬಂದು ಮಾರೋದು, ಅದರಿಂದ ಬದುಕೋದು ಎಲ್ಲ ಮಾಡ್ತಾಯಿದ್ರು. ಈಗ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಹಣ ಈ ಕೆಲಸ ಮಾಡೋದ್ರಲ್ಲಿ ಸಿಗುತ್ತೆ. ಹಾಗಾಗಿ ಕಳ್ತನ ಕಡಿಮೆ ಆಗ್ತಾಯಿದೆ. ಮತ್ತು ಪೋಚಿಂಗು ಕೂಡ ಈಗ ಬೇಕಾದಷ್ಟು ಕಾಯ್ದೆಗಳಿರೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿ ಈಗ ಐವರಿನೇ ವೀರಪ್ಪನಿದ್ದಾಗ ಬೇಕಾದಷ್ಟು ಪೋಚಿಂಗ್ ಮಾಡುವ ಅದು ಮಾರಾಟ ಆಗ್ತಿತ್ತು. ಈಗ ಐವರಿ ಟ್ರೇಡ್ ಬ್ಯಾನ್ ಆದಮೇಲೆ ಈಗ ಯಾರ ಹತ್ರ ಇದ್ದರೂ ಕೂಡ ಅದನ್ನು ಮಾರಾಟ ಮಾಡೋಕ್ಕಾಯ್ತಾ ಇಲ್ಲ ಅವರು. ಹಾಗಾಗಿ ಮಾರಾಟ ಇಲ್ಲ ಅಂತ ಹೇಳಿದ್ಮೇಲೆ ಅದು ತೊಗೊಂಡ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಜನ ತಂತಾನೇ ಬಿಡ್ತಾರೆ ವೃತ್ತಿನ, ಬೇರೆದಕ್ಕೆ ಸ್ವಿಚ್ ಓವರ್ ಆಗ್ತಾರೆ. ಹಾಗಾಗಿ ಮೊದಲು ಏನು ನಡೀತಾ ಇದ್ದದ್ದು ಉಗುರು ಮತ್ತು ಇದು ಬೇರೆ ಬೇರೆ ಇದಕ್ಕೆ ದಂತಕ್ಕೆ ಮತ್ತು ಇದಕ್ಕೆ ಅವೆಲ್ಲ ಕಡಿಮೆ ಆಗಿದೆ ಈಗ. ಏಕೆಂದರೆ ಟ್ರೇಡೇ ಇಲ್ಲ ಅಂದಮೇಲೆ, ಮಾರಾಟ ಮಾಡುವಾಗೇ ಇಲ್ಲ ಅಂದಮೇಲೆ ಅದು ಇಟ್ಕೊಳ್ಳೋದು ತುಂಬ ರಿಸ್ಕಿ. ಹಾಗಾಗಿ ಪೋಚಿಂಗ್ ಮಾಡೋರು ಕಡಿಮೆ ಆಗಿದ್ದಾರೆ. ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ ಭಾಳಷ್ಟು ವರ್ಷದಿಂದ ದಂತಕ್ಕೋಸ್ಕರ ಹೊಡೆಯೋದು ಕಡಿಮೆ ಆಗಿದೆ. ಆದರೆ ಇಲ್ಲಿಗಲ್ ಕರೆಂಟ್ ಕೊಟ್ಟು ಸಾಯಿಸೋದು ಮತ್ತು ಇದು ಪಾಯ್ಸನ್ ಮಾಡೋದು ಇವೆಲ್ಲ ನಡೀತಾ ಇದೆ. ಅದು ಅಂಥ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ ಈಗ. ಯಾಕೆಂದರೆ ಕೋರ್ಟ್ ಕೂಡ ಮೋಟೋ ಕೇಸ ತೊಗೊಂಡು ನಮ್ಮ ಕಾಡಿನ ಪಕ್ಕದಲ್ಲಿ ಮೊದಲೆಲ್ಲ ಈ ತೇಗದ ಮರದ ಪೋಲ್ಸ್ಗೆ ಕರೆಂಟ್ ಕಂಬಗಳಾಗ್ತಾಯಿದ್ರು. ಈಗ ಅದು ಕೋರ್ಟ್ ಆದೇಶ ಮಾಡಿದ್ಮೇಲೆ ಅವೆಲ್ಲ ಕಿತ್ತು ಕಾಂಕ್ರೀಟ್ ಪೋಲ್ಸ್ ಹಾಕ್ತಾಯಿದ್ದಾರೆ. ಅದು ಏನು ಮೊದಲೆಲ್ಲ 6 ಮೀಟ್ರ್ ಆಗ್ತಾಯಿದ್ರು, ಈಗ 8 ಮೀಟ್ರ್ 10 ಮೀಟ್ರ್ ಆಗ್ತಾಯಿದ್ದಾರೆ ಎತ್ತರ ಕೂಡ. ಯಾಕೆಂದರೆ ಬೇಸಿಗೆನಲ್ಲಿ ಆ ತಂತಿಗಳು ಸ್ಯಾಗ್ ಆಗಬಾರ್ದು. ಈಗ ನಿಮಗೂ ಗೊತ್ತಿರೋ ದ್ರೋಣ ಆನೆ ವೈರ್ ಹಿಡ್ಕೊಂಡು ಸತ್ತೋಯ್ತಲ್ಲ, ಅಂಥ ಘಟನೆಗಳು ನಡೀಬಾರ್ದು ಅಂತೇಳಿ ಈಗ ಮೊದಲೆಲ್ಲ 6 ಮೀಟ್ರ್ ಆಗ್ತಾಯಿದ್ದದ್ದು ಈಗ 8-10 ಮೀಟ್ರ್ ಕಂಬಗಳಾಗ್ತಾರೆ. ಹಾಗಾಗಿ ಸ್ಯಾಗಿಂಗ್ ಆಗೋದಿಲ್ಲ. ಆ ಥರದಲ್ಲಿ ಆಕ್ಸಿಡೆಂಟ್ ಕೂಡ ಆಗೋದು ಕಡಿಮೆ ಆಗ್ತಾಯಿದೆ. ಮೊದಲು ಈ ಥರದ್ದು ಭಾಳ ಇತ್ತು ಕಾಡಲ್ಲಿ, ಸ್ಯಾಗಿಂಗ್ ಆಗೋದು, ಇದು ನಮ್ಮ ಆನೆಗಳು ಟ್ರಂಕಲ್ಲಿ ಹಿಡ್ಕೊಂಡ್ಬಿಡೋದು, ಸಾಯೋದು. ಮತ್ತು ಜನನೂ ಕೂಡ ಅವರ ಜಮೀನು ಬದಿಗಳಲ್ಲಿ ಈ ಜಿಂಕ್ ವೈರ್ ಹಾಕ್ಬಿಟ್ಟು ಕರೆಂಟ್ಗೆ ಕನೆಕ್ಟ್ ಮಾಡೋದು. ಇದೆಲ್ಲ ಮಾಡಿದಾಗ ಏನಾಗ್ತಿತ್ತು, ಪ್ರಾಣಿಗಳು ಗೊತ್ತಿಲ್ಲದೇ ಬಂದು ಸಿಕ್ಕಿ ಸಾಯ್ತಾ ಇತ್ತು.
ಪ್ರಾಣಿಗಳೇನು ಜನಗಳಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಆ ಜಾಗಕ್ಕೆ ಹೋದಾಗ ಸತ್ತಿರೋ ಪ್ರಕರಣಗಳಿದೆ. ಆ ಥರದಲ್ಲಿ ಬೇರೆ ಬೇರೆ ಮೆಥಡಲ್ಲಿ ಪ್ರಾಣಿಗಳು ಕೊಲ್ಲೋಕ್ಕೆ ದಾರಿಗಳಿತ್ತು. ಈಗ ಆದಷ್ಟು ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ದಿನೇ ದಿನೇ ಅವು ಕಡಿಮೆ ಆಗ್ತಾ ಬರ್ತಾಯಿದೆ.